ಅವಾಗ ಫ್ಲೂಟ್ ಇಟ್ಕೊಂಡು ಡ್ರಾಮಾ ಗೆಟಪಲ್ಲಿ ಇಡೀ ಆಫೀಸ್ ಫುಲ್ ಓಡಾಡ್ತಿರ್ತಾರೆ. ಇದೆಲ್ಲ ನನ್ನ ಇಮ್ಯಾಜಿನೇಷನ್. ಕನಸು ರಿಯಲ್ ಆಗಿ ಫೀಲ್ ಆಗೋದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆದ್ರೆ ಇಮ್ಯಾಜಿನೇಷನ್ ಕೂಡ ಇಷ್ಟೊಂದು ರಿಯಲ್ ಆಗಿರೋದಕ್ಕೆ ಸಾಧ್ಯನಾ? ಬಾಸ್ ಐಸ್ ತಂದು ಕೊಡ್ಲಾ? ಐಸ ತಗೊಂಡು ಫಸ್ಟ್ ನಿಮ್ ತಲೆ ಮೇಲೆ ಇಟ್ಕೊಡ್ರಿ. ಅಯ್ಯೋ ಬಾಸ್, ಏಟಾಗಿರೋದು ನಿಮ್ಗೆ, ನಾನೇನ್ ಮಾಡ್ದೆ? ಮತ್ತಿನೇನ್ರಿ, ಆಫೀಸಲ್ಲಿ ಫ್ಲೂಟ್ ಇಟ್ಕೊಂಡು ಡ್ರಾಮಾ ಡ್ರೆಸ್ ಹಾಕೊಂಡು ತಿರ್ಗಾಡ್ತಿರ್ತೀರಲ್ಲ, ತಲೆ ಪೂರ್ತಿಯಾಗಿ ಕೆಟ್ಟೋಗಿರ್ಬೇಕು ನಿಮ್ಗೆ. ನೀವೇ ಇಟ್ಕೊಳ್ಳಿ. ಸೆಲೆಬ್ರಿಟಿ ಅದೇ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾರೆ. ನಂಗೂ ಅದೇ ಗೊತ್ತಾಗ್ತಿಲ್ಲ ಕಣೆ. ಸ್ವಲ್ಪ ಓವರ್ ಆಗ್ಲಿಲ್ವಾ? ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆನೇ ಆಯ್ತು. ಯಾವುದಕ್ಕೊಂದ್ಸಲಿ ಚೂಟ್ ಕೊಡು, ಇದು ಡ್ರೀಮಾ ರಿಯಲ್ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಇನಾಗ್ರೇಷನ್ ಸ್ಪೀಚ್ ನ ಬಾ ಹೈಕ್ ಮಾಡ್ಕೊಂಡೇ ಬಂದಿದ್ದಾನೆ. ಅಕ್ಕ, ನಾವು ನಿಮ್ ಬಗ್ಗೆ ಬೇಜನ್ ಕಥೆಗಳು ಕೇಳಿದೀವಕ್ಕ. ಲವ್ ಮಾಡಿ ಹೃದಯ ಹೊಡೆದೋಯ್ತು ಅಂತ ನೀವು ಪಾರ್ಟಿ ಮಾಡಿದ್ರಂತೆ. ಸತ್ತ ಪ್ರೀತಿಗೆ ಸಂಜೀವಿನಿ ಸಿಕ್ಕೇ ಸಿಗುತ್ತೆ ಅನ್ನೋ ದೃಢ ಸಂಕಲ್ಪ ಮಾಡ್ಕೊಂಡು ಕಾಯ್ತಾ ಇದ್ದೀರಂತೆ. ಎಲ್ಲ ಗೊತ್ತಕ್ಕ. ಸೈಕಲ್ ಗ್ಯಾಪ್ ಅಲ್ಲಿ ನಮ್ಮ ಹಳೆ ಮುದ್ಕಿ ಎಲ್ಲೋ ಹೋಗ್ಬಿಟ್ಲು. ನೀವು ಒಂಥರ ಜೀವಂತ ದಂತಕತೆ ಇದ್ದಂಗಕ್ಕ. ಇದು ನಂದೇ ಡೈಲಾಗು. ಮೀಟಿಂಗ್ ಕೂಡ ಔಟ್ಸೈಡ್ ಫಿಕ್ಸ್ ಆಗಿಲ್ಲ ಅಂತ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಸರಿ, ನೀನ್ ಇರಿಟೇಷನ್ ನಂಗೆ ಅರ್ಥ ಆಗತ್ತೆ. ಇನ್ ಮುಂದೆ ಇದೆಲ್ಲ ಇರಲ್ಲ. ನೀವಿದನ್ನ ಮೊದಲನೇ ದಿನದಿಂದನೂ ಹೇಳ್ತಾನೆ ಇದ್ದೀರಾ. ಎಷ್ಟು ದಿನ ಹೇಳಿದ್ದಕ್ಕೂ ಈಗ ಹೇಳ್ತಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸಾಹಿತ್ಯ. ಏನ್ ವ್ಯತ್ಯಾಸ? ಏನ್ ಮಹಾ ಬದಲಾವಣೆ ಆಗ್ಬಿಡುತ್ತೆ? ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದೀರಾ. ನಾಳೆ ನಿನ್ನ ಮತ್ತೆ ವೇದಾಂತ್ ಮದ್ವೆ ಡೇಟು ಫಿಕ್ಸ್ ಆಗುತ್ತೆ ಅಂದ್ಮೇಲೆ ಎಲ್ಲ ಚೇಂಜ್ ಆದಾಗೆ ಅಲ್ವಾ? ವಾಟ್? ನಿಮ್ಮ ಅನುಭವಕ್ಕಿಂತ ದೊಡ್ಡ ಪಾಠ ಇನ್ಯಾವ್ದಿದ್ಯಾಕ? ನೀವು ಬರ್ತೀರಾ ಅಂತಾನೆ ಇವರೆಲ್ಲ ಸೇರಿರೋದು. ಸುಮ್ಮನೆ ನಾಲ್ಕು ಮಾತಾಡಿ, ಕಣ್ಗೊತ್ಕೊಂಡು ಕೇಳ್ತಾರೆ. ಏನೇ ಮಾತಾಡೋದು? ಅವತ್ತು ಬ್ರೇಕಪ್ ಪಾರ್ಟಿ ದಿನ ಟೈಟ್ ಆಗಿ ಬಡ್ಕೊಂಡಿದ್ಯಲ್ಲ, ಅದ್ರಲ್ಲೇ ಒಂದ್ ಅರ್ಧ ಮಾತಾಡು. ಶಿಲ್ಲೆ ಚಪ್ಪಾಳೆ ಗ್ಯಾರಂಟಿ. ಒಂದಿನ ಆಫೀಸಿಗೆ ಬಂದಿಲ್ಲ ಅಂತ ಮನೆಗೆ ಹುಡ್ಕೊಂಡು ಹೊರಟಿದ್ದಾರೆ. ಈಗ ಪ್ರೀತಿ ಹೇಗ್ ಮಾಡ್ತಾರೆ ಅರ್ಥನೇ ಆಗಲ್ಲ ಅಂತ ಸ್ಕೋಪ್ ಬೇರೆ ಕೊಡ್ತಾರೆ. ಏನ್ರಿ ಅದು? ಏನಿಲ್ಲ ಬಾಸ್, ಕೆಲವರು ಕೂಲಿಂಗ್ ಗ್ಲಾಸ್ ಹಾಕೊಂಡು ಸೂರ್ಯನ ನೋಡಿ ಚಂದ್ರ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ರಾತ್ರಿ ಆಗಿದೆ ಅನ್ಕೋತಾರೆ. ಆದ್ರೆ ಅವರು ಹಗ್ಲಲ್ಲೇ ಇದಾರೆ ಅನ್ನೋದು ಉಳಿದವ್ರಿಗೂ ಗೊತ್ತಾಗುತ್ತೆ ಅನ್ನೋದು ಮರ್ತೋಗಿರ್ತಾರೆ ಅನ್ಕೋತಿದ್ದೆ. ಒಪ್ಕೊಂಡಿದ್ದಾನೆ ಅಂತ ತಾನೇ ಅರ್ಥ? ಅರ್ಥ ಆಗ್ಲಿಲ್ಲ. ನಾನೀಗಾಗ್ಲೇ ಅವನಿಗೆ ಎಲ್ಲ ವಿಚಾರ ಹೇಳಾಗಿದೆ. ಅವನು ಆಗಲ್ಲ ಅಂತೇನು ಹೇಳಿಲ್ಲ. ಸೊ ಇಟ್ಸ್ ಫಿಕ್ಸ್ಡ್. ರಿಯಲಿ? ಪದೇ ಪದೇ ಹೇಳಿದ್ದನ್ನೇ ಹೇಳೋ ಅಭ್ಯಾಸ ನನಗಿಲ್ಲ. ವೇದಾಂತ್ ಬಗ್ಗೆ ನಿನ್ ತಲೆ ಕೆಡ್ಸ್ಕೋಬೇಡ. ಸಾಹಿತ್ಯ, ದುಬೈನಲ್ಲಿರೋ ನಿನ್ ಪೇರೆಂಟ್ಸ್ಗೆ ಎಲ್ಲ ವಿಷಯ ಹೇಳಿದ್ಯಾ ತಾನೆ? ಹಾ ಅತ್ತೆ, ಹೇಳಿದ್ದೀನಿ. ಗುಡ್. ಹಾಗಾದ್ರೆ ನಾಳೆ ಸಿಗೋಣ. ಬಾಯ್. ಎಲ್ರೂ ಕಣ್ಣಲ್ಲಿ ಪ್ಯಾಥೋ ಹೀರೋ ಆಗ್ತಾರೆ. ಆದ್ರೆ ಪ್ರೀತಿ ಮಾಡಿದ ಹುಡುಗನ್ ಬಿಟ್ಟು
ಇನ್ ಯಾರನ್ನೋ ಕಟ್ಕೊಳ್ಳೋ ಅನಿವಾರ್ಯಕ್ಕೆ ಸಿಕ್ಕಾಕೊಳ್ಳೋ ನಂದಿನಿಗ್ ಮಾತ್ರ ಯಾರ ಮನ್ಸಲ್ಲೂ ಜಾಗನೇ ಇರಲ್ಲ. ನಾನಿಲ್ಲಿ ಹುಡ್ಗಿರ್ನ ಕಡೆಗಣಿಸಿದ್ದಾರೆ ಅಂತ ವಾದ ಮಾಡ್ತಿಲ್ಲ. ಪ್ರೀತಿ ಸಿಗದಿರೋ ಪ್ರತಿಯೊಬ್ರು ಒನ್ ವೇ ಲವರ್ಸ್ ಅಂತ ಹೇಳ್ತಾ ಇದ್ದೀನಿ. ಅವ್ರು ಎಲ್ಲರಿಗಿಂತ ಪಾಪ ಅಂತ ಒತ್ತಿ ಹೇಳ್ತಾ ಇದ್ದೀನಿ. ಅಮೂಲ್ಯ ಮೇಡಮ್ ಸವಾಸ ಮಾಡಿ ನಮ್ಮ ಬಾಸು ಮಾಸ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲಿ ನಿನಗೆ ಸಲ ಹೇಳಿದ್ದೀನಿ, ನನ್ನ ಹಿಂದೆ ಆಗಲಿ ನಾನು ತಿಳಿದಿರೋರ ಹಿಂದೆ ಆಗಲಿ ನನಗೆ ಗೊತ್ತಿಲ್ಲದೆ ಓಡಾಡ್ಬೇಡ ಅಂತ. ಅರ್ಥ ಆಗಲ್ಲ ನಿನಗೆ? ಬಾಸ್ ಬಿಡಿ ಬಾಸ್, ಏನ್ ಮಾಡ್ತಾ ಇದ್ದೀರಪ್ಪ? ಕಾಂತ, ಇದು ನಿಮಗೆ ಸಂಬಂಧಪಡ್ತಿರೋ ವಿಷಯ. ಸೈಲೆಂಟ್ ಆಗಿ ಸೈಡಲ್ಲಿ ಬಿಡಿ. ಹೇಯ್, ಬಾಯ್ ಬಿಡ. ಇಲ್ಲಿ ಏನ್ ಕೆಲಸ ನಿನಗೆ? ಬಾಯ್ ಬಿಡ. ನನ್ನ ಹತ್ರ ಒತ್ತೆ ತಿನ್ಬಾರ್ದು ಅಂದ್ರೆ ಒಂದು ಕ್ಷಣ ನಾನು ಎದುರುಗಡೆ ಇರ್ಬೇಡ. ಹೊರಡು. ನಾನು ಹೋಗ್ತೀನಿ. ನಿನ್ ಮೊದಲು ನನ್ನ ಫಾಲೋ ಮಾಡೋದನ್ನ ಬಿಡು. ಆಗ ನೀವು ಅಂದ, ಈಗ ನೀನು ಅಂತಿದ್ದಾನೆ. ಯಾರಿರ್ಬೋದು? ಕನ್ಸು ಕಲ್ಪನೆಲೆ ಕಾಲ ಕಳಿತೀವಿ. ನಮ್ಮ ಹತ್ರನೂ ಆಂಡ್ರಾಯ್ಡ್ ಮೊಬೈಲ್ ಇದೆ. ಆದ್ರೆ ನಮಗ್ ಬೇಕಾದವರು ನಾನ್ ನಿನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಮೆಸೇಜ್ ಮಾಡಲ್ಲ. ಅದು ಸಾಯ್ಲಿ, ಕಡೆ ಪಕ್ಷ ಸ್ಮೈಲಿ ಜೊತೆ ಒಂದೇ ಒಂದು ಹಾರ್ಟ್ ಇಮೋಜಿನೂ ಕಳ್ಸಲ್ಲ. ನಮ್ದು ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆ. ಆದ್ರೆ ನಮಗ್ ಬೇಕಾದವರು ನಮ್ ಯಾವ ಪೋಸ್ಟ್ಗೂ ಸೂಪರ್ ನೈಸ್ ಅಂತ ಒಂದೇ ಒಂದು ಕಮೆಂಟ್ ಮಾಡಲ್ಲ. ಅದ್ ಹಾಳಾಗ್ ಹೋಗ್ಲಿ, ಸುಮ್ನೆ ಒಂದ್ ಲೈಕು ಕೊಡಲ್ಲ. ಇನ್ನು ಎದುರು ಸಿಕ್ತಾಗ ನಾವ್ ಅವ್ರನ್ನ ನುಂಗೇ ಬಿಡ್ತೀವಿ ಅನ್ನೋ ತರ ನೋಡ್ತಿರ್ತೀವಿ. ಆದ್ರೆ ಅವರು ನಮ್ ಕಡೆ ಓರೆಗಣ್ಣಲ್ಲೂ ನೋಡಿರಲ್ಲ. ಆಮೇಲೆ ಆ ಗಾಯ ಮುಟ್ಟಿದ್ರು ತಪ್ಪಾಗುತ್ತೆ, ಹಾಗೆ ಬಿಟ್ರು ತಪ್ಪಾಗುತ್ತೆ. ಆದ್ರೆ ಏನ್ ಮಾಡೋದು, ಹಾರ್ಟ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇರ್ಬೇಕು ಕೆಲವ್ರು ಒನ್ ವೇ ಲವ್ ಅಂದ್ರೆ ಅದು ಲವ್ವೇ ಅಲ್ಲ, ಅದೊಂದು ದೊಡ್ಡ ಟಾರ್ಚರು, ಅದು ಯುದ್ಧ ಭೂಮಿ, ಅದು ಹೃದಯಾಘಾತ, ಅದು ಆತ್ಮಹತ್ಯೆ, ಅದು ಕ್ರಶು, ಇನ್ಫ್ಯಾಕ್ಚುಯೇಷನ್, ಒಬ್ಸೆಷನ್ ಅಂತ ಬಾಯ್ ಬಡ್ಕೊಳ್ಳೋದು. ಆದ್ರೆ ನಾನಂತವ್ರಿಗೆ ಹೇಳೋದಿಷ್ಟೇ, ಒನ್ ವೇ ಲವ್ ಅಂದ್ರೆ ನಿಯತ್ತು, ಕಮಿಟ್ಮೆಂಟು, ಡೆಡಿಕೇಶನ್, ಶಕ್ತಿ, ಭಕ್ತಿ. ಆದ್ರೆ ಈ ವಿಚಾರದಲ್ಲಿ ಮಾತ್ರ ದಡ್ಡ ಚಿಕ್ಕಾಮಣಿ. ಸಾರ್ಥಕ್, ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಏನಾದ್ರು ಗೊತ್ತಾಯ್ತಾ? ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಮಣ್ಣು ಗೊತ್ತಾದ್ಮೇಲೆ ರೆಸ್ಪಾಂಡ್ ಮಾಡ್ಬೇಕು ತಾನೇ? ಅಲ್ಲ, ಈಗ ನೀನು ಹೇಳದ್ಮೇಲೆ ಗೊತ್ತಾಯ್ತು ಅಂತ. ಬೇಡ ಸಾರ್ಥಕ್, ಸುಮ್ಮನೆ ನಂಗೆ ಕೋಪ ತರಿಸ್ಬೇಡಿ. ಸುಮ್ನಿರಾಜ್ಯ, ಒಂದು ಒಳ್ಳೆ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀನಿ. ಹಲೋ. ಜಗತ್ತಲ್ಲಿ ಇನ್ನೊಬ್ರು ಏಳ್ಗೆ, ಖುಷಿ, ಸಂತೋಷ ಬಯಸೋದಕ್ಕಿಂತ ಒಳ್ಳೆತನ ಮತ್ತೊಂದಿಲ್ಲ. ನಾವು ಒನ್ ವೇ ಲವರ್ಸು, ನಾವು ಪ್ರೀತಿಸೋರು ಚೆನ್ನಾಗಿರ್ಲಿ ಅಂತಾನೆ ಬಯಸ್ತೀವಿ. ಅಂದ್ರೆ ನಾವು ಒಳ್ಳೆಯವ್ರ ಸಾಲಲ್ಲಿ ನಿಲ್ತೀವಿ. ಯಾರು ಪ್ರೀತಿನ ಬಲವಂತವಾಗಿ ದಕ್ಕಿಸ್ಕೊಳಕ್ಕೆ ಹೋಗ್ಬೇಡಿ. ಹಾಗೆ ಸಿಗೋ ಪ್ರೀತಿಗೆ ಬೆಲೆನೂ ಇಲ್ಲ, ಮರ್ಯಾದೆನೂ ಇಲ್ಲ. ಪ್ರೀತಿ ಅನ್ನೋದು ತಾನಾಗೆ ಸಿಗ್ಬೇಕು. ಸಿಗೋವರೆಗೂ ಕಾಯ್ಲೇಬೇಕು. ಇಲ್ಲಿ ಸೇರಿರೋ ಸಮಸ್ತ ಒನ್ ವೇ ಲವರ್ಸ್ಗೆ ನೀವು ಪ್ರೀತಿಸೋರು ಮತ್ತೆ ನಿಮಗೆ ಸಿಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೀವೇ ಇಟ್ಕೊಳ್ಳಿ. ನಿಮ್ಮ ಈ ಸಂಘದಿಂದ 4 ಜನಕ್ಕೆ ಒಳ್ಳೇದಾಗೋ ಕೆಲಸ ಮಾಡಿ.
ಆ ಥರದ ಕಾರ್ಯಕ್ರಮ ಇದ್ದಾಗ ನನ್ನನ್ನು ಕರೀರಿ, ನಾನು ಬರ್ತೀನಿ. ಖಂಡಿತ ಅಕ್ಕ, ನೀವು ಅಷ್ಟೇ ನಮ್ಮನ್ನ ಅಣ್ತಂದಿರ್ ತರ ಅನ್ಕೊಳ್ಳಿ. ನಿಮಗೇನೇ ಪ್ರಾಬ್ಲಮ್ ಆದ್ರೂ ನಮಗ್ ಕಾಲ್ ಮಾಡಿ. ನಂಬರ್ನ ಅದಿತಿ ಅಕ್ಕಂಗ್ ಕೊಟ್ಟಿದ್ದೀನಿ. ಗುಂಪಾಗಿ ಬರ್ತೀವಿ. ಅವ್ರಿಗೋಸ್ಕರನೇ ಬಂದಿರೋದು ಅಲ್ವಾ ಬಾಸ್? ಮೇಡಮ್ ಇವತ್ತು ಹೇಳ್ದೆ ಕೇಳ್ದೆ ಲೀವ್ ತಗೊಂಡಿದ್ರಾ? ಅದಕ್ಕೆ ನಮ್ಮ ಬಾಸು ಎಲ್ಲಿ ಅವ್ರಿಗೆ ಹುಷಾರಿಲ್ವೇನೋ ಅಂತ ಗಾಬರಿ ಆಗಿದ್ರು. ನಿಮಗೆ ಗೊತ್ತಲ್ವಾ ಕೊರೋನಾ. ಬಾವಾ, ನೀವು ಸೂಪರ್ ಡೂಪರ್ ಬಾಸ್. ನಿಮ್ ಕೈ ಕೆಳಗೆ ಕೆಲಸ ಮಾಡೋರ ಆರೋಗ್ಯದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತೀರಾ. ನೀವು ಗ್ರೇಟ್ ಬಿಡಿ. ಸಖತ್ತಾಗಿತ್ತು. ಅಮ್ಮನ ಹತ್ರ ಹೇಳಿ ಅಮೂಲ್ಯ ಮೇಡಮ್ ಹತ್ರ ಒಂದ್ ಡಬ್ಬ ಕಳ್ಸ್ಬಿಡು. ಒಂದ್ ಡಬ್ಬ ಯಾಕಂಕ, 2 ಡಬ್ಬ ತಂದ್ಕೊಡ್ತೀನಿ. ರೀ ಕಾಂತ, ಏನ್ರ ಚಿಕ್ಕ ಮಕ್ಳ ಹತ್ರ ಚಿಚಿ ಬರ್ರಿ ಹೋಣ. ಅಮೂಲ್ಯ ಮೇಡಮ್ ಸಿಕ್ಕಿಲ್ಲ ಅಂತ ಆ ಕೋಪನ ನನ್ ಮೇಲೆ ತೀರಿಸ್ಕೊಂತ ಇದ್ದೀರಾ ಬಾಸ್? ಅದೆಲ್ಲಿ ಹೋದ್ಲೋ ಗೊತ್ತಿಲ್ಲ. ಹೇಗಿದ್ದಾಳೆ, ಆರಾಮಾಗಿದ್ದಾಳ ಅಂತ ನೋಡೋಣ ಅನ್ಕೊಂಡ್ರೆ ಇಲ್ಲೂ ಸಿಗ್ಲಿಲ್ಲ. ಸರಿ ಪುಟ್ಟ, ಬರ್ತೀವಿ. 2 ಡಬ್ಬ ಮರಿಬೇಡ, ಆಮೇಲೆ ಅಂಕಲ್ ಅಂತ ಕರಿಬೇಡ. ಸರಿ ಅಂಕಲ್. ಅದ ಕೂಸ್ ಹುಟ್ಟೋಕ್ಕೂ ಮುಂಚೆ ಕುಲಾಯಿ ಹೋಲ್ಸೋದೇನು ಅಂತ ನಂಗೆ ಅರ್ಥ ಆಗಿದೆ ಇವಾಗ ಮದರ್ ಇಂಡಿಯಾ. ಈಗ ಯಾಕೆ ಅದನ್ನ ಹೇಳ್ತಿದ್ಯಾ? ಮತ್ತಿನೇನು, ನಾಳೆ ತಾನೇ ಮದುವೆ ಡೇಟ್ ಫಿಕ್ಸ್ ಆಗ್ತಿರೋದು. ಆದರೆ ನೀವು ನೋಡಿದ್ರೆ ಯಾರ್ಯಾರನ್ನ ಮದುವೆಗೆ ಇನ್ವೈಟ್ ಮಾಡಬೇಕು ಅಂತ ಆಗಲೇ ಲಿಸ್ಟ್ ಮಾಡಿಸ್ತಿದ್ದೀರಾ. ಮದುವೆ ಡೇಟ್ ಫಿಕ್ಸ್ ಆದ್ಮೇಲೆ ಇನ್ನೇನು, ಇನ್ವಿಟೇಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಲ್ವಾ? ಫಿಕ್ಸ್ ಆಗುತ್ತೋ ಅನ್ನೋ ಗ್ಯಾರಂಟಿ ನನಗಂತೂ ಇಲ್ಲ. ಏನಂದೆ ನೀನು? ಏನಿಲ್ಲ, ಪ್ರೀ ಪ್ಲಾನ್ ಮಾಡಿಬಿಟ್ಟು ಆಮೇಲೆ ಏನಾದರೂ ಚೇಂಜಸ್ ಆದರೆ ಅದು ಡಬಲ್ ಕೆಲಸ ಅಲ್ವಾ, ಅದಕ್ಕೆ ಹೇಳಿದೆ. ಸುಹಾಸಿನಿ ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ ಹಾಗೆ ನಡಿಬೇಕು. ಮನೆ ಕರ್ಸ್ಕೊಂಡ್ಬಿಟ್ಟಿದ್ಯಾ? ಏನಪ್ಪ ಹೇಳ್ತಿದ್ದೀರಾ ಬಾಸ? ಹಾ, ನನಗೂ ಗೊತ್ತಿರಲಿಲ್ಲ. ನಿಮ್ಮಮ್ಮ ಫೋನ್ ಮಾಡಿದಾಗ ಹೇಳಿದ್ಲು ನೋಡು, ವೇದಾಂತ್ ಮನೆಗೆ ಬಂದಿದ್ದ ಅಂತ. ವೇದಾಂತ್ ಇಲ್ಲಿಗೆ ಬಂದಿದ್ನಾ? ಯಾಕಂತೆ? ಅದೇನೋ ಕಾಯಿಲೆ ಹರಡ್ತಾ ಇದೆಯಲ್ಲ, ನಾವೆಲ್ಲ ಸೇಫ್ ಆಗಿದ್ದೀವಾ, ನಮ್ಗೇನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅಂತ ವಿಚಾರಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದಂತೆ. ನಾನು ಇಲ್ದೇ ಇರುವಾಗ್ಲೇ ಬಂದಿದ್ದೆ, ಸುಳ್ಳೆ ಪುಳ್ಳೆ. ನಾನು ಕೈ ಕಾಲು ಕರ್ಕೊಂಡ್ ಬರ್ತೀನಿ. ಅಯ್ಯೋ, ಏಯ್ ನೀನ್ ಜಾಸ್ತಿ ಆಯ್ತು ಕಣಲೆ ಕುಂಬಳಕಾಯಿ. ಅಪ್ಪ ಎದುರ್ಗಿದ್ರು ಓವರ್ ಆಕ್ಟಿಂಗ್ ಮಾಡ್ತೀಯಾ? ಹಲೋ, ನಾವ್ ಮೊದ್ಲಿರೋ ತರಾನೇ ಇರೋದು, ನೀನೇ ಮೊದ್ಲಿನ ತರ ಇಲ್ಲ. ಅದಕ್ಕೆ ನಂಗೆ ಭಯ. ಏಯ್, ಭಯ ಪಡೋದಕ್ಕೆ ನಾನೇನ್ ಮಾಡಿಲ್ಲ. ಅಲ್ಲ, ನೀನ್ ಈಗಿನ ಒನ್ ವೇ ಲವ್ ಬಗ್ಗೆ ಭಾಷಣ ಮಾಡಿ ಬಂದಿಯಲ್ಲ, ಇಲ್ಲಿ ನೋಡಿದ್ರೆ ನೀನ್ 1 ವೇ ಲವ್ 2 ವೇ ಲವ್ ಆಗೋ ಎಲ್ಲಾ ಚಾನ್ಸಸ್ ಕಾಣಿಸ್ತಿದೆ ಅಲ್ಲ. ಮೈ ನೇಮ್ ಇಸ್ ಬಾಬಿ ಡಾಲ್, ಬಾಬಿ ಡಾಲ್, ಬಾಬಿ ಡಾಲ್. ಮಾತಿಲ್ಲ ಸುಹಾಸಿನಿ, ಸೂಪರ್ ಆಗಿತ್ತು. ಹಾಗೆ ಲಂಡನ್ ಅಲ್ಲಿ ಬೀಗ್ರ ಮನೆಗೂ ಹೋಗಿ ಬಂದೆ. ಪಾಪ ಸಾರಿಕಾ ಕತೆ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏಯ್, ಎಲ್ ಕಳ್ದೋದೆ ಸುಹಾಸಿನಿ? ಏನಂದ್ರೆ? ವೇದಾಂತ್ಗೆ ಈ ಮದುವೆ ಈಗ್ಲೂ ಇಷ್ಟ ಇದೆ ಅಂತ ನಂಗೆ ಅನ್ಸ್ತಾ ಇಲ್ಲ. ನಿಮ್ದೇನ್ ತಕರಾರು ಮಧ್ಯದಲ್ಲಿ? ನಂದೇನ್ ತಕರಾರಿಲ್ಲ, ಆದ್ರೆ ವೇದಾಂತ್ ಆ ರೀತಿ ಹುಡುಗ ಅಲ್ಲ ಕಣೆ. ಅವನ್ ಪಾಡಿಗೆ ಅವನ್ನ ಬಿಟ್ಬಿಡು. ಅವನ ಹಡೆಯಲ್ಲಿ ಅವನಿಗೆ ಅಂತ ಹುಡುಗಿ ಬರ್ದಿದ್ರೆ ಅವನೇ ಮದುವೆ ಮಾಡ್ಕೋತಾನೆ. ಮೊದ್ಲು ಹೇಗ್ ಮನೆಯಲ್ಲಿ ಬಾಯಿಗೆ ಬೀಗ ಹಾಕೊಂಡಿದ್ರು, ಈಗ್ಲೂ ಹಾಗೆ ಇರಿ. ಇಬ್ರು ಮಧ್ಯನೂ ತುಂಬಾ ಗ್ಯಾಪ್ ಇದೆ. ಆಗಿದಾಗೋಯ್ತು, ಹಾಗೆಲ್ಲ ಏನೂ ಇರಲ್ಲ.
ವೇದಾಂತ ಟೆಲಿಪತಿ ಎಲ್ಲ ವರ್ಕ್ ಆಗೋಕ್ ಶುರು ಆಯ್ತಲ್ಲ ಬಜರಂಗಿ. ಒಳ್ಳೆ ಶಕುನ ತರ ಕರೆಕ್ಟಾಗಿ ರಿಂಗ್ ಆಯ್ತು. ಅಂದ್ರೆ ನಾನು ಅಂದ್ಕೊಂಡಿದ್ ನಿಜಾನಾ? ಹಲೋ ಹಲೋ, ನನ್ಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಳಕ್ ಹೋದ್ರಿ ಬಾಸ್? ಬಾಸ್ ಬಾಸ್ ಅದೆಲ್ಲ ಸಿಗುತ್ತೆ ಅಂತನಾ? ಖಂಡಿತ ಅಲ್ಲಪ್ಪ. ಅಕ್ಕ ಹೇಗೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ಲೋ ಅದೇ ಥರ ನಾನು ನನ್ನ ತಂಗಿಯ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋವರೆಗೂ ನಾನೇನು ಯೋಚನೆ ಮಾಡಲ್ಲ. ಅಕ್ಕ ನಿನ್ನ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ನೀನೇನು ಬೆಲೆ ಕೊಟ್ಟು ಹಾಕಾಯ್ತು ಹಾಗಿದ್ರೆ? ಅಕ್ಕನ ಪರಿಸ್ಥಿತಿಗೂ ನನ್ನ ಪರಿಸ್ಥಿತಿಗೂ ತುಂಬಾ ವ್ಯತ್ಯಾಸ ಇದೆಪ್ಪ. ನೀನು ತಪ್ಪಾಗಿ ಯೋಚನೆ ಮಾಡ್ತಾ ಇದೀಯ ಕಂದ. ಅಪ್ಪ, ನೀವು ಅಪ್ಪನಾಗ ಮಾತಾಡ್ತಾ ಇಲ್ಲ, ಅಮ್ಮನ ತರ ಮಾತಾಡ್ತಿದ್ದೀರಾ. ನಾನು ಹೇಳಿದ್ ಹೌದೋ ಇಲ್ವೋ ಅಂತ ನೀವೇ ಕೂತು ಯೋಚನೆ ಮಾಡಿ. ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ಮದರ್ ಇಂಡಿಯಾ ತೋರಿಸೋ ಹೆಣ್ಣು ದೇವನೇ ಮದುವೆ ಆಗ್ಬೇಕು. ಅದು ಸಾಹಿತ್ಯನಾದ್ರೂ ಆಗಿರ್ಬೋದು, ಸಂಗೀತನಾದ್ರೂ ಆಗಿರ್ಬೋದು. ವಿಕ್ರಾಂತ್, ಅವ್ನು ಕರೆಕ್ಟ್ ಆಗಿ ಹೇಳಿದಾನೆ ಕಣೋ. ಲವ್ ಅಲ್ದೇ ಇದ್ರು ಹುಡುಗಿ ನೀನೇ ಹುಡ್ಕೊಂಡಿದ್ಯಾ, ಎಂಗೇಜ್ಮೆಂಟ್ ಬೇರೆ ಆಗಿದೆ, ಎಲ್ಲರೂ ಒಪ್ಕೊಂಡಿದ್ದಾರೆ ಕೂಡ. ಸೊ ನಾವಿನ್ನೇನಿದ್ರು ಮದುವೆ ಬಗ್ಗೆನೇ ಯೋಚನೆ ಮಾಡ್ಬೇಕು. ಅಂಡ್ ನಾವಂತೂ ಡಬಲ್ ಯೋಚನೆ ಮಾಡ್ತಾ ಇದೀವಿ. ಆದ್ಯಾ, ನಾವು ಬರೀ ಡಬಲ್ ಯೋಚನೆ ಅಲ್ಲ, ಡಬಲ್ ಮದ್ವೆ ಬಗ್ಗೆನೂ ಯೋಚನೆ ಮಾಡ್ಬೇಕು. ಡಬಲ್ ಮದ್ವೆನಾ? ಇನ್ನೊಂದು ಯಾವ್ದು? ನಮ್ ರೌಡಿನಾದ್ನಿಗೂ ಅವ್ರ ಮನೆಯಲ್ಲಿ ಸಂಬಂಧ ನೋಡ್ತಿದಾರಂತೆ. ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಅವಳ ಮದ್ವೆನೂ ಫಿಕ್ಸ್ ಆಗೋಗುತ್ತಲ್ಲ. ಅದಕ್ಕೂ ನಾವೇ ಓಡಾಡ್ಬೇಕು ಅಲ್ವೇನೆ? ವೇದಾಂತ್ ಮನೇಲಿ ನನ್ನ ಮತ್ತೆ ವೇದಾಂತ್ ಮದ್ವೆಗೆ ಮುಹೂರ್ತ ನೋಡಿ ಡೇಟ್ ಫಿಕ್ಸ್ ಮಾಡ್ತಾರೆ. ಮೀಟಿಂಗ್ ರೆಶೆಡ್ಯೂಲ್ ಮಾಡೋಣ ಅಂದ್ರೆ. ಹಲೋ ಬಾಸ್, ಆರಾಮಾಗಿದ್ದೀರಾ? ಅದು ರೀಶೆಡ್ಯೂಲ್, ಯಾ ಆಫ್ ಕೋರ್ಸ್. ಏನ್ ಮಾಡ್ತಿದ್ದೆ ನೀನು? ಜ್ವರಾಗೇರ ಬಂದಿದೇನು ಅಂತ ಚೆಕ್ ಮಾಡ್ತಿದ್ದೀನಿ. ಚೆನ್ನಾಗೇ ಇರ್ತೀರಾ. ತಿಕ್ಕಿದಂಗೆ ಸ್ಮೈಲ್ ಕೊಟ್ಕೊಂಡು ಕೈಯೆಲ್ಲ ಮೇಲೆತ್ಕೊಂಡು ಯಾಕೊಳ್ಳೆ ವಿಚಿತ್ರವಾಗಾಡ್ತೀರಾ ಬಾಸ್. ಬಾಡಿ ಸರಿಯಾಗೇ ಇದೆ, ಜ್ವರಾಗಿರ ಏನು ಇದ್ದಂಗಿಲ್ಲ. ತಲೆಗೇನಾದ್ರೂ? ಅದು ಬೆಳಗ್ಗೆ ವರ್ಕೌಟ್ ಆದ್ಮೇಲೆ ನಾನು ಸ್ಟ್ರೆಚ್ ಮಾಡಿರಲಿಲ್ಲ, ಸೊ ಕೈ ಸ್ಟ್ರೆಚ್ ಮಾಡ್ತಿದ್ದೆ. ಏನೋಪ್ಪ, ತೀರಾ ಹತ್ರದವರೆಗೂ ಅರ್ಥ ಆಗದೆ ಇರೋಷ್ಟು ಬದಲಾಗಿರೋದಂತೂ ಸತ್ಯ. ಸರಿ ಬಿಡಿ, ನನ್ನ ಮೀಟಿಂಗ್ನ ರೀಶೆಡ್ಯೂಲ್ ಮಾಡಕ್ಕೆ ಹೇಳ್ತೀನಿ.
ಯಾಕೆ ಪೆಟ್ಟಿಗೆ ಕ್ಲೋಸ್ ಮಾಡ್ಬಿಟ್ರಿ? ಯಾಕೋ ಕೆಲಸ ಮಾಡೋದಕ್ಕೆ ಮೂಡ ಇಲ್ಲ ರೀ. ಓ, ಮನೆಯಲ್ಲಿ ಮದುವೆ ಡೇಟ್ ಫಿಕ್ಸ್ ಮಾಡ್ತಾ ಇದಾರೆ ಅಂತ ಖುಷಿ ತಡ್ಕೊಳಕ್ ಆಗ್ತಾ ಇಲ್ವಾ? ನಿಮ್ಗೆ ಯಾರು ಹೇಳಿ ಮದುವೆ ವಿಷಯನ? ನೋಡಿ, ಮೊದಲು ಮುಗಿಸ್ರಿ, ಆಮೇಲೆ ಮದುವೆ ಬಗ್ಗೆ ಮಾತಾಡಿರೋದು. ಕಾಂಚೂರ್ಗಳು ಸೇರ್ಕೊಂಡಿದ್ದಾರೆ. ಏನ್ ಹೋಗ್ತಿರೋ ಇಲ್ವೋ? ಆಯ್ತು ಬಿಡಿ. ಏನ್ರಿ ಕಾಂತ ಹಿಂಗ್ ತಿನ್ ಮಂಗನ್ ತರ ಮುಖ ಮಾಡ್ಕೊಂಡಿದ್ದೀರಾ? ಏನಾಯ್ತು? ಯಾವ್ದೇ ಹುಡುಗಂಗಾದ್ರೂ ಮದುವೆ ವಿಷಯ ಅಂದ್ರೆ ತುಂಬಾ ಖುಷಿ ಇರುತ್ತೆ. ಆದ್ರೆ ನಮ್ ಬಾಸು ಮದುವೆ ವಿಚಾರ ತೆಗೆದ್ರೆ ನನ್ನ ಮುಖಕ್ಕೆ ಉಗಿದು ಹೋಗ್ರಿ ಅಂತ ಕಳಿಸ್ತಾ ಇದ್ರು. ಮೋಸ್ಟ್ಲಿ ನಮ್ ಬಾಸ್ಗೆ ಮದುವೆ ಅಂದ್ರೆ ಇಷ್ಟ ಇಲ್ಲ ಅನ್ಸುತ್ತೆ. ಯಾವನ್ರಿ ಹೆಂಗ್ ಹೇಳಿದ್ದು? ನಮ್ಮ ಅಗ್ರಜ ಇವತ್ತು ಅವ್ನ ಮದ್ವೆ ಡೇಟ್ ಫಿಕ್ಸ್ ಆಗುತ್ತೆ ಅಂತ ಎಷ್ಟು ಖುಷಿ ಆಗಿದ್ದಾನೆ ಗೊತ್ತಾ? ವಿಕ್ರಾಂತ್, ಇನ್ನು ಎಷ್ಟು ದಿನ ಅಂತ ಕಾಯಾಗತ್ತೆ? ಕರೆಕ್ಟ್ ಆಗಿ ಹೇಳಿದ್ರಿ. ಹೆಣ್ಮಕ್ಳು ಜಾಸ್ತಿ ದಿವಸ ವೇಟ್ ಮಾಡಕ್ ಆಗಲ್ಲ. ಅದು ಅಲ್ಲದೆ ಮದುವೆ ಜವಾಬ್ದಾರಿನೆಲ್ಲ ಅವನೇ ನೋಡ್ಕೊಂತೀನಿ ಅಂತ ಹೇಳಿದಾನಂತೆ. ಆಮೇಲೆ ತಂಗಿರ್ ಎಜುಕೇಶನ್ ಅವನೇ ನಿಭಾಯಿಸ್ತೀನಿ ಅಂತ ಹೇಳಿದಾನಂತೆ. ಎಷ್ಟು ಒಳ್ಳೆ ಹುಡುಗ ಅಲ್ವಾ? ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೆಯವರೇ ಸಿಗೋದು ಕಣ್ರಿ ಕಾಂತ. ಆ ಹುಡುಗಂದು ದೊಡ್ಡ ಪುಣ್ಯ. ಅವನ್ ಬ್ಯಾಟ್ರಿ ಹಾಕೊಂಡು ಹುಡುಕಿದ್ರು ನಮ್ ರೌಡಿನಾದ್ನಿ ಅಷ್ಟು ಪ್ಯೂರ್ ಹಾರ್ಟೆಡ್ ಹುಡುಗಿ ಸಿಗ್ತಾರಿಲ್ಲ ಬಿಡ್ರಿ. ಎನಿವೆ, ಎಲ್ಲ ಒಳ್ಳೇದಾಯ್ತಲ್ಲ, ಅದೇ ಖುಷಿ. ಜಸ್ಟ್ ಸ್ಟಾಪ್ ಇಟ್. ನಾನು ಯಾರನ್ನೂ ಒಪ್ಕೊಂಡು ಇಲ್ಲ. ನೀವ್ ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಆಡ್ತಿದ್ದೀರಾ ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾದ್ರೆ ನೀನ್ ಯಾರು ಒಪ್ಕೊಂಡಿಲ್ವಾ? ನಿನ್ ಮದುವೆ ಫಿಕ್ಸ್ ಆಗಿಲ್ವಾ? ಎಲ್ಲಾರ ತರ ನಂಗೂ ಒಂದೇ ಮನ್ಸಿರೋದು ಬಾಸ್. ಅದನ್ನ ಒಬ್ರಿಗೆ ಮಾತ್ರ ಕೊಡೋಕ್ ಸಾಧ್ಯ. ಎಲ್ಲ ಹುಡುಗಿರು ಯಾರಿಗೆ ಮನ್ಸು ಕೊಟ್ಟಿದ್ದಾರೋ ಅವ್ರ ಜೊತೆನೆ ಮದ್ವೆ ಆಗ್ಲಿ ಅಂತ ಬಯಸ್ತಾರೆ. ನಾನು ಅದಕ್ಕೆ ಹೊರತಲ್ಲ ಬಾಸ್. ನೀನ್ ಯಾರಿಗಾದ್ರೂ ಮನ್ಸು ಕೊಟ್ಟಿದ್ಯಾ? ಪ್ರಯತ್ನ ಆಗುತ್ತೆ. ಆ ಸಂಸ್ಕಾರನ ನಮ್ಮ ಮನೇಲಿ ಹೇಳ್ಕೊಟ್ಟಿಲ್ಲ ಅಣ್ಣ. ಅದೆಲ್ಲ ಸರಿ ಅಮ್ಮು. ಹಾಗಿದ್ರೆ ನೀನು ನಿನ್ ಪ್ರೀತಿನ ತ್ಯಾಗ ಮಾಡ್ತೀಯಾ? ಪ್ರೀತಿ ಅಂದ್ರೆ ನಾವು ಪ್ರೀತಿಸೋರ್ಗೆ ಸುಖ ಬಯಸೋದಷ್ಟೇ ಅಣ್ಣ. ಅವ್ರು ಎಲ್ಲೇ ಇದ್ರು, ಯಾರ ಜೊತೆನೇ ಇದ್ರು ಸುಖವಾಗಿರ್ಲಿ ಅಂತ ನನ್ನ ಮನ್ಸು ಬಯಸುತ್ತೆ. ಅಲ್ಲಿಗೆ ನನ್ನ ಪ್ರೀತಿ ಸಾಯಲ್ಲ, ತ್ಯಾಗ ಮಾಡ್ದಾಗೂ ಆಗಲ್ಲ. ವೇದಾಂತ್ ಹೇಳಿರೋ ವಿಷಯ ಇವಳಿಗೆ ಹೇಳ್ಬೇಕಾ ಇಲ್ಲ ವೇದಾಂತ್ ಹೇಳಿದ್ರೇನೆ ಸರಿನಾ? ಗೊಂದಲ ಇದೆ ಅಂದ್ರೆ ನಾವು ನಮ್ಮ ಹೃದಯದ ಬದಲಾಗಿ ನಮ್ಮ ಮೆದುಳಿನ ಮಾತು ಕೇಳ್ತಾ ಇದೀವಿ ಅಂತ ಅರ್ಥ. ನಾವು ಓಡೋದನ್ನ ನಿಲ್ಲಿಸಿ ಒಂದು ಕ್ಷಣ ನಮ್ಮ ಹೃದಯದ ಮೇಲೆ ಕೈ ಇಟ್ಟು ಅದ್ ನಮಗೇನ್ ಹೇಳಕ್ ಪ್ರಯತ್ನ ಪಡ್ತಾ ಇದೆ ಅಂತ ಆಲಿಸಿದ್ರೆ ನಮಗ್ ಉತ್ತರನೂ ಸಿಗುತ್ತೆ, ನಮ್ ಗೊಂದಲನೂ ಕಳಿಯುತ್ತೆ. ಅಂದ್ರೆ ಈಗ ನಾನು ಖಂಡಿತ ನೀನು ನಿನಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸಿದ್ರೆ ಅದನ್ನೇ ಮಾಡು. ನಿನಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸರಿಯಪ್ಪ. ಇಷ್ಟ ಆದ್ರೂ ಅಣ್ಣ ಒಂದ್ ಮಾತು ಹೇಳಿಲ್ಲ ಅಲ್ಲ. ನಾವು ಉರ್ಸಿದ್ ಸಾಲದು ಅಂತ ಕಾಂತನ ಹತ್ರ ಸಾಹಿತ್ಯನ ಹೆಸರು ಹೇಳಿ ಉರ್ಸಿದ್ದಾಯ್ತು. ಆದ್ರೂ ಅಣ್ಣ ಸಾಹಿತ್ಯನ ಜೊತೆ ಡೀಲ್ ಮಾಡ್ಕೊಂಡಿದೀನಿ ಅಂತ ಬಾಯ್ ಬಿಡ್ತಾ ಇಲ್ಲ ಅಲ್ವಾ? ವೆಯ್ಟ್ ಆದ್ಯಾ? ಅರ್ಜೆಂಟ್ ಮಾಡ್ಬೇಡ. ಇನ್ನೇನ್ರಿ ವೇಟ್ ಮಾಡೋದು? ಇವತ್ತೇನಾದ್ರೂ ಅಪ್ಪಿ ತಪ್ಪಿ ಮದ್ವೆ ಡೇಟ್ ಫಿಕ್ಸ್ ಆಯ್ತು ಅಂದ್ರೆ ಮುಗೀತು. ಅಣ್ಣ ಇನ್ ಯಾವತ್ತೂ ಅಮ್ಮನ ಹತ್ರ ಡೀಲ್ ಬಗ್ಗೆ ಹೇಳೋದೇ ಇಲ್ಲ. ಹಾಗಾಗುತ್ತೆ ಅಂತ ನೀನ್ ಸೆಪರೇಟ್ ಪ್ಲಾನ್ ಏನು ಮಾಡಕ್ ಹೋಗ್ಬೇಡ. ಆಮೇಲೆ ಅದು ಯಾವತ್ತೂ ಸರಿ ಮಾಡಕ್ಕಾಗದೇ ಇರೋ ಪ್ರಾಬ್ಲಮ್ ಆಗ್ಬಾರ್ದು. ಅಂದ್ರೆ ಇದನ್ನೆಲ್ಲ ಸುಮ್ಮನೆ ನೋಡ್ತಾ ನಿಲ್ಬೇಕಾ? ಅನಿವಾರ್ಯ ಆದ್ಯಾ. ನಾವು ನಮ್ ಕೆಲಸ ಮಾಡಿದೀವಿ, ಮುಂದೇನಾಗುತ್ತೋ ಕಾದ್ ನೋಡ್ಬೇಕಷ್ಟೇ. ಸಾಮ್ರಾಜ್ಯಕ್ಕೆ ರಾಣಿ ಆಗ್ತಾ ಇದ್ದೀನಿ. ವೇದಾಂತ್ ಎಲ್ಲಾನು ಕಂಟ್ರೋಲ್ ಮಾಡ್ತಾನೆ, ಆದ್ರೆ ಅವನನ್ನ ಕಂಟ್ರೋಲ್ ಮಾಡೋಳು ನಾನು. ಜಗತ್ತಲ್ಲಿ ಯಾವುದೇ ಬದಲಾದ್ರೂ ಅದ್ ಮಾತ್ರ ಬದಲಾಗಲ್ಲ. ಎಷ್ಟೋ ಜನ ಗಂಡಸರು ಮದುವೆ ಆದ್ಮೇಲೆ ಬದುಕಿದ್ರು ಸತ್ತಂಗಿರ್ತಾರೆ. ನೀವ್ ಯಾರ್ ನಿಮ್ಮನ್ನ ಇಷ್ಟ ಪಡ್ತಾರೋ ಅವ್ರನ್ನ ಮದುವೆ ಆಗಿ ಬಾಸ್. ಇವಳನ್ನ ಕಟ್ಕೊಂಡ್ರೆ ನಿಮ್ ಜೀವನ ನರಕ ಆಗೋಗುತ್ತೆ. ಬಾ ವೇದಾಂತ್, ಕೂತ್ಕೋ.
ಇವತ್ತು ಯಾಕೆ ಹೀಗಾಗ್ತಿದೆ? ಅಮ್ಮ ಸಡನ್ ಆಗಿ ಎಂಗೇಜ್ಮೆಂಟ್ ಮಾಡಿಸಿದಾಗ್ಲೂ ಹೀಗಾಗಿರ್ಲಿಲ್ಲ. ಇವತ್ತು ಮದುವೆ ಡೇಟ್ ಫಿಕ್ಸ್ ಮಾಡ್ತಿದ್ದಾರೆ ಹೊರತು ಮದುವೆ ಅಲ್ಲ. ಆದ್ರೂ ಮನ್ಸು ಯಾಕೋ ಇಷ್ಟೊಂದು ಹೆದರ್ತಿದೆ. ಅಪ್ಪ ಹೇಳ್ದಾಗೆ ನಾನು ಕನ್ಫ್ಯೂಷನ್ ಇದನ್ನೆಲ್ಲ ಸುಮ್ಮನೆ ಅಕ್ಸೆಪ್ಟ್ ಮಾಡ್ತಿದ್ದೀನ? ಹಾಗಾದ್ರೆ ನನ್ನ ಹೃದಯ ಬೇರೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ಯಾ? ಬಾಸ್ 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 ಆಗ್ತಿರೋ ಕನ್ಸಾಗೆ ಹಿಡಿಯುತ್ತೆ. ಪ್ರೀತಿಗೆ ಸಾವಿಲ್ವಂತೆ. ಹಾಗೆ ನೀನು ವೇದಾಂತ್ ಭಾವನ್ ಎಷ್ಟು ಪ್ರೀತಿಸ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ವೇದಾಂತ್, ಆರ್ ಯು ಓಕೆ? ಕೋಪ ಅವನಿಗೊಂಥರ ಅವನನ್ನ ತುಂಬಾ ಇಷ್ಟಪಡೋರ್ನ ದೂರ ಮಾಡ್ಕೊಳ್ಳೋ ಚಟ. ಏನಂದ್ರಿ ನೀವು? ಅಣ್ಣನ? ಅನ್ಸುತ್ತೆ, ಅದಕ್ಕೆ ಆಗ ಹೇಳಿದೆ. ಇಟ್ಸ್ ಓಕೆ. 3 ಮಾರ್ಕ್ಸ್ ಕ್ವೆಶ್ಚನ್ಗೆ ಪ್ರಬಂಧ ಬರೆಯೋ ಅವಶ್ಯಕತೆ ಇಲ್ಲ. ನಾನು ನನ್ನ ಪಾಡಿಗೆ ಸುಮ್ಮನೆ ಇದ್ದೆ. ಸುಮ್ಮನೆ ಕಾಲ್ ಕರ್ಕೊಂಡು ತಕರಾರು ಮಾಡಿದ್ದು ನೀವು. ಈಗ ನನ್ಗೆ ಜಾಸ್ತಿ ಮಾತಾಡ್ಬೇಡ ಅಂತಿದ್ರಲ್ಲ. ಅನುಮಾನ ಬಂದಾಗ ಅದನ್ನ ಇಮಿಡಿಯೇಟ್ ಆಗಿ ಚರ್ಚೆ ಮಾಡಿ ಬಗೆಹರಿಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ಈ ಸಣ್ಣ ಅನುಮಾನನೇ ಫ್ಯೂಚರ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇದಕ್ಕೇನ್ ಕಮ್ಮಿ ಇಲ್ಲ. ಯಾಕೆ ಕಮ್ಮಿ ಇರ್ಬೇಕು? ಅದಕ್ಕೆ ನೀನ್ ಸುಮ್ನೆ ಇರು. ವೇದಾಂತ್ ವಿಚಾರದಲ್ಲಿ ಏನೇ ಆಗಿದ್ರು ಎಲ್ಲಾನು ಒಳ್ಳೇದಕ್ಕೆ ಆಗಿದೆ ಅನ್ಕೊಡ್ತೀನಿ. ಏನ್ ಒಳ್ಳೇದಾಗಿರೋದು? ಎಲ್ಲ ಟೈಮಲ್ಲೂ ನನ್ ಕೈಲಿ ಸುಮ್ನಿರಕ್ಕಾಗಲ್ಲ. ನಿನ್ ಮನ್ಸಲ್ಲಿ ಎಷ್ಟು ನೋವಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಣ್ಣ, ಒಂದ್ಸಲ ಇಮ್ಯಾಜಿನ್ ಮಾಡ್ಕೊ, ನೀನಿವಾಗ ಮಂಟಪದಲ್ಲಿ ಹಸೆಮಣೆ ಮೇಲೆ ಕೂತಿದ್ಯಾ. ಆರ್ತಿ ತರ ನಿನ್ ಪಕ್ಕದಲ್ಲಿ ಕೂತಿರೋರ್ಗೆ ಮುಖ ಕಾಣ್ದಿರೋ ತರ ದುಪ್ಪಟ್ಟ ಹಚ್ಚಿದಾಳೆ. ನೀನ್ ಅದನ್ನ ತೆಗೆದು ನೋಡ್ತೀಯ.
ನನ್ನ ಮದುವೆ ಫಿಕ್ಸ್ ಆಗ್ತಿದೆ ಅಂತ ಅಮೂಲ್ಯ ಗೊತ್ತಾದ್ರೆ ಅವಳ ಬಗ್ಗೆ ಏನ್ ಅನ್ಕೋಬಹುದು? ವಾಟ್ಸ್ ರಾಂಗ್ ವಿತ್ ಮೀ? ನಾನು ಯಾಕೆ ಈ ತರ ಹುಚ್ಚುಚ್ಚಾಗಿ ಯೋಚನೆ ಮಾಡ್ತಿದ್ದೇನೆ? ವೈ ಡಸ್ ಅಮೂಲ್ಯ ಮ್ಯಾಟರ್ಸ್ ಸೋ ಮಚ್ ಟು ಮೀ? ಕ್ಲಾರಿಟಿನೇ ಸಿಗದಿರೋ ಕನ್ಫ್ಯೂಷನು, ಎಲ್ಲಾನು ಒಟ್ಟೊಟ್ಟಿಗೆ ಆಗುತ್ತೆ. ಇದು ಪಕ್ಕಾ ಲೋಗೆ, ಇದು ಪಕ್ಕಾ ಲೋಗೆ. ನಿಜ ಹೇಳಬೇಕು ಅಂದ್ರೆ ನನಗೆ ನಿನ್ನ ಮೇಲೆ ಯಾವತ್ತೂ ಕಾನ್ಫಿಡೆನ್ಸ್ ಇತ್ತು, ಅಂಡ್ ಅದು ಲೈಫ್ ಟೈಮ್ ಇರುತ್ತೆ. ಸುಳ್ಳೆ ಪುಳ್ಳೆ. I'm in love with her. ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಇಲ್ಲ, ನನಗೆ ಗೊತ್ತಿದೆ, ನಮ್ಮ ಮೊದಲಿಂದಾನು ನಿನ್ನ ಪ್ರೀತಿಸ್ತಿದ್ದೆ. ಈ ವಿಚಾರದಲ್ಲಿ ನಾನು ಒಂಥರ ಲೂಸರ್ ಅಮೂಲ್ಯ. ನನಗಾಗಿದ್ಲಪ್ಪ ಅಂತ ನನಗೆ ಇಷ್ಟೇನಾದ್ರೂ ಗೊತ್ತೇ ಆಗ್ಲಿಲ್ಲ. I love you, Amulya. I love you, Amulya. I love you. I love you. ಸಾರ್ಥಕ್, ಅಣ್ಣ ನಿಮ್ಮನ್ ಬಾಬಾ ಅಂದ್ರಲ್ವಾ? ಹಾ, ನನಗೂ ಹಾಗೆ ಕೇಳಿಸ್ತು. ಈಗ ಕೇಳಿಸ್ದಿರೋರಿಗೂ ಕೇಳಿಸಿದೆ ಬಿಡಿ. ಯಾಕಂದ್ರೆ ಅಣ್ಣ ನಿಮ್ಮನ್ ಹಾಗೆ ಅಲ್ವಾ ಕರೆದಿದ್ದು? ನಾರಿ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹುಡುಗಾಟ ಆಡ್ಬೇಡ. ಏ ಡೇಟ್ ಪ್ರಾಬ್ಲಮ್ ಇದೆ, ಬೇರೆ ಡೇಟ್ ನೋಡಿ ಅಂದ್ರೆ ಅದನ್ನಾದ್ರೂ ಯೋಚನೆ ಮಾಡ್ಬೋದು. ಅದನ್ನ ಬಿಟ್ಟು ಆಲ್ ಆಫ್ ಸಡನ್ ಮದುವೆನೇ ಬೇಡ ಅಂದ್ರೆ ರೀಸನ್ ಏನಾದ್ರೂ ಇದೆಯಾ? ಇದ್ಯಾಕೋ ಸರಿ ಬರ್ತಿಲ್ಲ. ಈ ಮದುವೆ ನಡೆದ್ರೆ ಲೈಫ್ ಲಾಂಗ್ ನನಗೆ ಸಾಹಿತ್ಯ ಸರಿ ಬರೋದಿಲ್ಲಮ್ಮ. ನಿಜ ಹೇಳ್ಬೇಕು ಅಂದ್ರೆ ಸಾಹಿತ್ಯ ಮದುವೆ ಆಗೋದಕ್ಕೆ ನಂಗೆ ಸ್ವಲ್ಪ ಇಷ್ಟ ಇರಲಿಲ್ಲ. ವೇದಾಂತ್, ಆಯ್ತು ವಾಸ್, ತಲುಪ್ತು ಅನ್ಕೊಳ್ಳಿ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆಮ್ಮ, ನಾನು ಹೋಗಿ ಬರ್ತೀನಿ. ವೇದಾಂತ್, ಒಂದ್ ನಿಮಿಷ. ಸಾರಿ ಮಾ, ನಾನು ಇದನ್ನ ಈಗ ಮಾಡ್ಲಿಲ್ಲ ಅಂದ್ರೆ ಯಾವತ್ತೂ ಮಾಡೋದಕ್ಕಾಗಲ್ಲ. ನಾನು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ.